ಕಾಮಗಾರಿ ಏನಿದೆ ಇದರ ಅನುದಾನ, ಕಡತ, ಟೆಂಡರು ಪ್ರತಿಯೊಂದು ರಾಜರಾಜೇಶ್ವರಿ ನಗರ. ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದಂಥವರು ಇಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು. ಈ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಇದ್ರ ಬಗ್ಗೆ ಒಂದು ಸಭೆನೂ ನಡೆಸಿಲ್ಲ. ಪ್ರಶ್ನೆ ಬಂದು ಇದು ತಮಗೂ ಸೇರಿರುವಂತ ಕಾಮಗಾರಿ ಇದು. ತಾವು ಬರೋವಾಗ್ಲೂ ಇದೇ ರಸ್ತೆಯಲ್ಲಿ ಬರಬೇಕು. ಇದನ್ನ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ. ತಾವು ಸಚಿವರಾಗಿದ್ದೀರಿ, ಬಹಳ ಸಂತೋಷ. ಬೆಂಗಳೂರಿನ ಶಾಸಕರದ ಒಂದು ಸಭೆ ಕರೆದು 3 ವರ್ಷ ಆಗ್ತಾ ಬರ್ತಾ ಇದೆ. ಇನ್ನೇನು ಬಡ್ಜೆಟ್ ಮುಗಿದ್ರೆ 3 ವರ್ಷ. ಹೇಳ್ತೀನಿ ಸಭಾಧ್ಯಕ್ಷರೇ, ಬೆಂಗಳೂರಿಗೆ ಸಂಬಂಧಪಟ್ಟ ಸ್ವಲ್ಪ ಮಾತಾಡಕ್ ಬಿಡಿ. ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಂಡ್ರಿಸಿರ್ತೀರಿ, ನಾವು ಕೂತಿರ್ತೀವಿ. ಬೆಂಗಳೂರು ನಗರದ ಶಾಸಕರಿಗೆ ನಿಮ್ಮ ಸಮಸ್ಯೆಗಳದ್ದು ಒಂದು ಪಟ್ಟಿ ಕೊಡಿ ಅಂತ ಒಂದು ಮಾಡಿ ಸರ್. ಒಂದು ಗಮನ ಕೊಡಿ ಸರ್. ನಮ್ಮ ಕಡೆ, ನನ್ನ ಕ್ಷೇತ್ರದಲ್ಲಿ ಇಂಥ ಬ್ರಿಡ್ಜಸ್, ಅಂಡರ್ ಪಾಸು ಎಲ್ಲಾ ನಿಂತಿದೆ. ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ, ಅನ್ನಪೂರ್ಣೇಶ್ವರಿ ನಿಂತಿದೆ, ಕೆಂಗುಂಟೆ ನಿಂತಿದೆ, ಉಳ್ಳಾಳು ನಿಂತಿದೆ, RR ನಗರ HMT ನಿಂತಿದೆ, ಎಲ್ಲಾ ಕಡೆನೂ ನಿಂತಿದೆ. ಪ್ರಶ್ನೆ ಕೇಳಿಸ್ತೇನೆ ಸರ್. ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಈಗ ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಬಂದು ಮುನ್ರಾಜು ಬೆಂಗಳೂರು ಗೊತ್ತಿದೆಯೋ ನನಗೊಂದು ಕಾಲ್ ಭಾಗ ಗೊತ್ತಿದೆ. ತಾವು 28 ಜನನು ತಾವು ಗೊತ್ತಿದೆ ಅಂದೆ ಸರ್. ಅವಕಾಶ ಕೊಟ್ಟಿದೆ, ಚರ್ಚೆ 28 ಜನನು ತಮ್ಮ ಮಕ್ಕಳೇ. ಆಯ್ತು, ಎಲ್ಲರೂ ಒಟ್ಟಾಗಿ ನೋಡಿ. ಆಯ್ತು ಅವ್ರೆ. ಮುನ್ರಾಜು ಆದ್ರೇನು, ಮುನಿರತ್ನ ಒಂದೇ, ಮುನ್ರಾಜು ಒಂದೇ. ಮಿಸ್ಟರ್ ಮುನಿ ಸರ್, ಫಸ್ಟ್ ನಾನು ಮುನ್ರಾಜುಗೆ ಉತ್ತರ ಕೊಡ್ತೀನಿ, ಓಕೆ, ಆಮೇಲೆ ಮಾತಾಡೋಣ. ಓಕೆ, ಕೊಡಿ ಸರ್. ಅಣ್ಣ, ನಿಮ್ದಾದ್ಮೇಲೆ ನನ್ಗೆ ಉತ್ತರ ಕೊಡ್ತಾರೆ, ಬಹಳ ಸಂತೋಷ. ಅಣ್ಣ ಕೂತ್ಕೊಳ್ಳೀಗ ಕೇಳಿದ್ದೀನಿ, ಅದು ಮತ್ತೆ ಉತ್ತರ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಪೂರ್ತಿ ರಸ್ತೆ ಅಂಡರ್ ಪಾಸ್ ನನ್ನ ಕ್ಷೇತ್ರಕ್ಕೆ ಬರ್ತದೆ. ಉಪಮುಖ್ಯಮಂತ್ರಿಗಳು ಎಡಗಡೆ ಫುಟ್ಪಾತ್ ಬಂದು ಆದ್ರೆ ಎಲ್ಲರಿಗೂ ಅನುಕೂಲ ಅನ್ನೋ ದೃಷ್ಟಿಯಿಂದ ಕೇಳಿದ್ರು. ಬಟ್ ನನಗಿದು ಬಹಳ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾನು ಪ್ರಶ್ನೆ ಕೇಳ್ತಿದ್ರ ಉತ್ತರ ಕೊಡ್ತಾರೆ. ಅಧ್ಯಕ್ಷೆ, 25 ಪ್ರಶ್ನೆ ಹಾಕಿದೀವಿ, ಒಂದು ಪ್ರಶ್ನೆ ಸ್ಟಾರ್ ಬಂದಿದೆ. ಏನ್ ಮಾಡ್ಲಿ, ಅಲ್ಲ, ಒಂದು ಪ್ರಶ್ನೆ ಸ್ಟಾರ್ ಆಗಿದೆ. ಗಮನ ಸೆಳೆಯೋ ಸೂಚನೆ ಕೇಳಿದ್ರೆ ಗಮನ ಸೆಳೀರಿ ಅಂತೀರಾ? ಏನ್ ಹೇಳ್ಬೇಕು ನಾವು ಸಮಸ್ಯೆನ? ನಮ್ಮ ಕ್ಷೇತ್ರ ಸಮಸ್ಯೆ ಇಲ್ಲಿ ಹೇಳಿದೆ, ಸುಮ್ಮನೆ ಕೂತ್ಕೊಂಡಿದ್ದೀರಿ. ಅದೇ ಪ್ರಶ್ನೆ ಮತ್ತೆ ತಾವು ಕೇಳ್ತಾ ಇದ್ರಿ, ಉತ್ತರ ಕೊಡೋದು ಬೇಡವಾಗಾದ್ರೆ ಪಡೆದಿದ್ರೆ. ಹೌದು, ನೀವು ಸದನದಲ್ಲಿ ನಾನು 3ನೇ ಸಾರಿ ಬಂದಿರೋದು. ಯಾರ್ಯಾರು ಏನೇನು ವಿಷಯದ ಮೇಲೆ ಎಷ್ಟೆಷ್ಟು ಸಾರಿ ಮಾತಾಡಿದ್ದಾರೆ ನಾನು ನೋಡಿದ್ದೇನೆ. ಅಲ್ಲಿ ಕೂತಾಗ ನಾನು ರಮೇಶ್ ಕುಮಾರ್ ಅವರು, ಕಾಗೋಡು ತಿಮ್ಮಪ್ಪನವರು ಸರ್ಕಾರಕ್ಕೆ ಯಾವ ರೀತಿ ಕಿವಿ ಅಂತ ನೋಡಿದ್ದೇನೆ. ನೀವೊಮ್ಮೆ ಪ್ರಶ್ನೆ ಕೇಳಿದ್ದೀನಿ, ಉತ್ತರ ಕೊಡ್ತೀನಿ ಅಂತ ಹೇಳಿದರೆ ನಾನು ಹೇಳಿದ್ದು ಒಂದೇ ನಿಮಿಷ. ನಾನು ಹೇಳಿದ್ದು ರಸ್ತೆ ಅಂಡರ್ ಪಾಸ್ ನಮಗ್ ಬರ್ತದೆ, ಫುಟ್ಪಾತ್ ಅವ್ರಿಗೆ ಬರ್ತದೆ ಅಷ್ಟೇ. ಅದಕ್ಕೆ ನೀವು ಮಾತಾಡಕ್ಕೆ ಬಿಡಲ್ಲ ಅಂತೀರಾ? ಅದಲ್ಲ ನೋಡಿ, ಪ್ರಶ್ನೆ ಕೇಳಿದ್ರೆ ಹೌದು ಅಧ್ಯಕ್ಷ, ಪ್ರಶ್ನೆ ಕೇಳಿದರೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ನಮ್ಮ ಮಧ್ಯೆ ನಿಮ್ದು ಟೈಮ್ ವೇಸ್ಟ್ ಆಯ್ತು. ಏನಿಲ್ಲ ಅಧ್ಯಕ್ಷೆ, ಮುನ್ರಾಜು ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಅದು ಇರೋ ವಾಸ್ತವಾಂಶ ಅವ್ರು ಹೇಳಿದ್ದಾರೆ. ಹಿಂದೆನೇ ಇದು ಆಗಿದೆ. ಅದು PJB ಅನ್ನೋ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅಲ್ಲೇನಾಗಿದೆ, 57 ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು 2021ರಲ್ಲಿ ಇದನ್ನು ಈ ಕೆಲಸನ ವಹಿಸಲಾಗಿತ್ತು. ಇನ್ನು ಈಗ 48 ಜನ ಮಾಲೀಕರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ. ಒಟ್ಟು 85 ಕೋಟಿ ರೂಪಾಯಿ ವೆಚ್ಚದ ಕಾಂಪನ್ಸೇಷನ್ನು ಕೊಡಬೇಕು, ಬಿಡುಗಡೆ ಮಾಡಲಾಗಿದೆ. ಒಟ್ಟು 139 ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಭೂ ಸ್ವಾಧೀನಕ್ಕೆ. ಇಲ್ಲಿ 26 ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು. ಅದಕ್ಕೆ ಒಂದು 53 ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ. ಇಲ್ಲ TDR ಕೊಡಬೇಕು, ಇಲ್ಲ ಪೇಮೆಂಟ್ ಕೊಡಬೇಕು. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಮ್ಮ MLA ಸಾಹೇಬರಿಗೆ, ನಮ್ಮ ಮುನ್ರಾಜು ಅವರಿಗೆ, ನನ್ನ ಸ್ನೇಹಿತರು, ಭಾಳ ಆತ್ಮೀಯ ಇವರು, ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಮಾಲೀಕರ ಹತ್ರ ಸ್ವಲ್ಪ ತಾವೆಲ್ಲ ನೆಗೋಸಿಯೇಷನ್ ಮಾಡಿ, ಸರಿ ಮಾಡಿ ಕರ್ಕೊಂಡು ಬಂದರೆ ಅವ್ರಿಗೆ TDR ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ. ಅದೇನು ತೊಂದರೆ ಇಲ್ಲ. ಅವ್ರು ಕೇಳೋದ್ರಲ್ಲಿ ಭಾಳ ದಟ್ಟಣೆಯಾದ ಪ್ರದೇಶ, ಇಂಪಾರ್ಟೆಂಟ್ ಕೆಲಸ, ಅದು ಕೇಳೋಣ. ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ, ಆ ಮುನಿ ಅವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕಲಿ, ಅದಕ್ಕೆ ಉತ್ತರ ಕೊಡೋಣ.
ಗೋಪಾಲಕೃಷ್ಣ ಅಧ್ಯಕ್ಷ ನಾನು ಮಾತಾಡ್ಬಿಡ್ತೀನಪ್ಪ. ಮುನ್ರಾಜ್ ಅವ್ರು ಅಧ್ಯಕ್ಷ ಮುಂದೆ ಕೂತ್ಕೊಳ್ಳಿ. ಅಲ್ಲ, ಮುನಿಯವರೇ ತಾವು ಕೂತ್ಕೊಳ್ಳಿ. 139 ಇತ್ತು. ಅದರ ಮೇಲೆ 85 ಕೋಟಿ ರೂಪಾಯಿ ಪರಿಹಾರ ಕೊಟ್ಬಿಟ್ಟಿದ್ದಾರೆ. ಇನ್ನು ಉಳಿದವ್ರಿಗೆ 26 ಜನಕ್ಕೆ ಪರಿಹಾರ ಕೊಡದೆ TDRಗೆ ಇವತ್ತು ಒಪ್ಸಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ. ಹಣ ಇಟ್ಟಿದ್ದಾರೆ, ಹಣ ಬಿಡುಗಡೆ ಆಗಿತ್ತು. ಆ ಹಣನ ಕೊಟ್ಟರೆ ಸಾಕು, ಬೇರೆ ಯಾವುದು ಬೇಡ. 26 ಜನ ರೆಡಿ ಇದ್ದಾರೆ ಕೊಡಕ್ಕೆ. ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ, ಆಫೀಸರ್ಸ್ ಕರ್ಸ್ಬಿಟ್ಟು ನಿಮ್ಮ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡೋಣ. ಆಗ್ಬೋದು. ನಮ್ಮ ಮನೇನೂ ಅಲ್ಲೇ ಇರೋದು, ದಿನನಿತ್ಯ ಅನುಭವಿಸ್ತಾ ಇದ್ದೀರಿ ಈ ಕಷ್ಟಗಳು. ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆನೇ ಇರೋದು ಗೊತ್ತಿದೆ. 80% ನಮ್ಮ ಬಸ್ ರೂಟು ಎವ್ರಿಥಿಂಗ್ 80% ಹೋಗೋದು ಇಲ್ಲಿ. ಅಲ್ಲೇ ಭಾಳ ಜಂಕ್ಷನ್, ತಮಗೂ ಅದೇ ರೋಡಲ್ಲೇ ಬರಬೇಕಾಗಿದೆ. ಶನಿವಾರ ಭಾನುವಾರ ಬಂದ್ರು ಅಂತೂ ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ. ನಮ್ಮ ಮನೆಗೆ ಬರಬೇಕಾದ್ರೆ ನನಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ಜಂಕ್ಷನಲ್ಲಿ ಆಗ್ತದೆ. ಭಾಳ ಇಂಪಾರ್ಟೆಂಟು. ನಮ್ಮ ಸರ್ಕಾರ ಇದ್ದಾಗ ಅನುಮೋದನೆ ಕೊಟ್ಟಿತ್ತು. DK ಶಿವಕುಮಾರ್ ಅವರು ಅದನ್ನು ಕೊಟ್ಟರೆ ಬೆಂಗಳೂರಲ್ಲಿ ಆ ಥರದ್ದು ಒಂದು ಗೋಪಾಲಯ್ಯನವರ ಏರಿಯಾದಲ್ಲೂ ಒಂದು ಪ್ರಾಬ್ಲಮ್. ವಿರೋಧ ಪಕ್ಷದ ನಾಯಕರೇ ಒಂದು ಸಪರೇಟ್ ಆಗಿ ಸಭೆ ಕರೆದು ತೀರ್ಮಾನ ಮಾಡಿ. ನಿಮ್ಮ ಅಧ್ಯಕ್ಷತೆ ಮುನ್ರಾಜ್ ಅಧ್ಯಕ್ಷತೆ ಕರಿತೀನಿ, ಮೀಟಿಂಗ್ ಮಾಡೋಣ. ಗೋಪಾಲಕೃಷ್ಣ ಬೇಲೂರ್ ಮೀಟಿಂಗ್ ಮಾಡ್ದಂತ ಹೇಳ್ತಾರಲ್ಲ. ಇಡಿಯಾರ್ದಲ್ಲ ಇದು ಸರ್. ತಮ್ಮ ಹತ್ರ 26 ಕೋಟಿ ತಮ್ಮ ಅಕೌಂಟ್ ಅಲ್ಲಿ ಇದೆ. ಕೇಳುವಾಗ 26 ಕೋಟಿ ಅಕೌಂಟ್ ಅಲ್ಲಿ ಇದೆ. ಈ ವರ್ಕ್ ಈ ವರ್ಕ್ 26 ಕೋಟಿ ಅಲ್ಲಿ ಇದೆ. ರಿಲೀಸ್ ಮಾಡಿ ಮಾತಾಡ್ದು ಹೇಳ್ತಾರಲ್ಲ, ಅಮೌಂಟ್ ರಿಲೀಸ್ ಮಾಡಿ ಸಾಕು. ಅವ್ರು ಮಾತಾಡ್ತಾರೆ ಮೀಟಿಂಗ್ ಕರೆದು. ಯಾಕೆ ಅದನ್ನ ರಿಲೀಸ್ ಮಾಡಿದ್ರೆ ಸಾಕು. TDR ಅವಶ್ಯಕತೆ ಇಲ್ಲ. ನೀವು ಅದು ಉತ್ತರ ಕೊಡಬೇಕು. 87 ಕೋಟಿ ಕೊಟ್ಬಿಟ್ಟು 87 ಕೋಟಿ ಕೊಟ್ಬಿಟ್ಟು 26 ಕೋಟಿ TDR ಕೊಡೋದು ಯಾರು ಹೋಗ್ತಾರೆ? ಆಯ್ತು, ಈಗ ಯಾಕೆ ಮಾತಾಡಿದ್ರು ನೀವು? ಮಾನ್ಯ ಅಧ್ಯಕ್ಷರೇ, 126ನೇ ಪ್ರಶ್ನೆಯನ್ನು ಮಾನ್ಯ ಹೋಮ್ ಮಿನಿಸ್ಟರ್ ಅವರಲ್ಲಿ ಕೇಳ್ಕೊಳ್ತೀನಿ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರದ ಸಿಗಂದೂರು ಕ್ಷೇತ್ರ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಬರೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಮಾನ್ಯ ಮಂತ್ರಿಗಳಿಗೂ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಪೊಲೀಸ್ ಸ್ಟೇಷನ್ ಬೇಕು ಅಂತ ನಾನು ಕೇಳಿದ್ದೆ ಅಧ್ಯಕ್ಷರೇ. ಆದರೆ ಅದರಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ, ರಾಷ್ಟ್ರೀಯ ಪೊಲೀಸು ಆಯೋಗದ ಪ್ರಕಾರ, ಮಾನದಂಡದ ಪ್ರಕಾರ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೊಟ್ಟಿದ್ದಾರೆ. ಸಾಹೇಬ್ರ ಹತ್ರನ ಈಗಾಗಲೇ ಒಂದು ಚರ್ಚೆ ಮಾಡಿದ್ದೀನಿ ನಾನು. ಆದರೆ ಅಲ್ಲಿ ಸಿಗಂದೂರು ಸೇತುವೆ ಆಗಿಬಿಟ್ಟಿದೆ. ಇವಾಗ ತುಂಬ ಜನ ಭಕ್ತಾದಿಗಳು ಬರೋದ್ರಿಂದ ಸಮಸ್ಯೆ ಭಾಳಷ್ಟು ಹೆಚ್ಚಾಗಿದೆ ಸಾಹೇಬ್ರೆ. ಆದರೆ ಏನಾಗಿದೆ, ನಮಗೆ ಅಲ್ಲಿಂದ ಕಾರ್ಗಲ್ಲಿಂದ ಸ್ಟೇಷನ್ ಇರೋದು 80 ಕಿಲೋಮೀಟ್ರ್ ವ್ಯಾಪ್ತಿ ಬರುತ್ತೆ. 80 ಕಿಲೋಮೀಟ್ರ್ ವ್ಯಾಪ್ತಿಯಿಂದ ಬರಬೇಕಾದ್ರೆ ಏನಾದ್ರು ಗಲಾಟೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಯಾರು ಹೊಣೆಗಾರಿಕೆ ಆಗ್ತಾರೋ ಅನ್ನೋ ಪ್ರಶ್ನೆ ಇದೆ. ಸಾಹೇಬರು ಗಮನದಲ್ಲಿ ಬಂದಿದೆ, ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಅಧಿಕಾರಿಗಳು ಈ ಥರ ಉತ್ತರ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ಈ ಸಮಸ್ಯೆ ಇದೆ, ತಾವು ಗೊತ್ತಿದೆ. ಸಿಗಂದೂರು ಕ್ಷೇತ್ರ ಯಾವ ಮಟ್ಟದಲ್ಲಿದೆ ತಮಗೆ ಗೊತ್ತಿದೆ. ಅದ್ರ ಮೇಲೆ ಒಳ್ಳೆಯ ಒಂದು ಸೇತುವೆ ಬೇರೆ ಆಗಿದೆ. ತುಂಬ ಜನ ಬರ್ತಾ ಇದ್ದಾರೆ. ಅಲ್ಲಿ ಸೆಲ್ಫಿ ತಗೊಳಕ್ಕೆ ಬರೋದು, ಇನ್ನೊಂದು ತಗೊಳಕ್ಕೆ ಬರೋದು. ಮೊನ್ನೆ ಒಬ್ಬ ಹಾರಕ್ಕೂ ಹೋಗಿದ್ದ ಆ ಸೇತುವೆಯಲ್ಲಿ, ಯಾರೋ ಉಳಿಸಿದ್ದಾರೆ. ಈ ಥರ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ನಮಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಗತ್ಯ ಇದೆ. ಮುಳುಗಡೆ ಸಂತ್ರಸ್ತರು, ಶರಾವತಿ ನದಿ ಮುಳುಗಡೆ ಆಗಿ ಇಷ್ಟು ವರ್ಷಗಳ ಅಲ್ಲಿದ್ದಂಥವ್ರು ಇವತ್ತು ಅವ್ರಿಗೆ ಒಂದು ಸೇತುವೆ ಆಗಿದೆ, ಇವಾಗ ಒಂದು ಪೊಲೀಸ್ ಸ್ಟೇಷನ್ ಕೇಳುತ್ತಾ ಇದ್ದಾರೆ. ದಯವಿಟ್ಟು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೋಪಾಲಕೃಷ್ಣ ಅವರು ನನ್ನ ಹತ್ರ ವೈಯಕ್ತಿಕವಾಗಿ ಕೂಡ ಮಾತನಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮಾನ್ಯ ಅಧ್ಯಕ್ಷರೇ, ಕರೂರು ಹೋಬಳಿಯಲ್ಲಿ ಶರಾವತಿ ಹಿನ್ನೀರು ಅದು ಮಾನ್ಯ ಗೋಪಾಲಕೃಷ್ಣ ಅವರು ಭಾಳ ಆಸಕ್ತಿಯನ್ನು ತಗೊಂಡು ಅಲ್ಲಿಗೆ ಒಂದು ಬ್ರಿಡ್ಜ್ ಮಾಡಿಸಿದ್ದಾರೆ. ಆ ಬ್ರಿಡ್ಜು ಮಾಡಿಸಿದ ಮೇಲೆ ಈ ಸಿಗಂದೂರು ದೇವಸ್ಥಾನ ಏನಿದೆ ಅದು ಭಾಳ ಪ್ರಖ್ಯಾತಿಯಾಗಿರ್ತಕ್ಕಂಥ ದೇವಸ್ಥಾನ. ಇತ್ತೀಚೆಗೆ ಆ ಚೌಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಭಾಳ ಜನ ಹೋಗ್ತಾರೆ. ಆ ಬ್ರಿಡ್ಜ್ ಆದಮೇಲಂತೂ ಸಾವಿರಾರು ಜನ ಹೋಗೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಅಲ್ಲಿ ಒಂದು ಔಟ್ಪೋಸ್ಟ್ ಇದೆ. ಆ ಔಟ್ಪೋಸ್ಟನ್ನು ಮೇಲ್ದರ್ಜೆಗೇರಿಸಿ ರೆಗ್ಯುಲರ್ ಸ್ಟೇಷನ್ ಮಾಡಿಕೊಡಿ ಅಂಥೇಳಿ ಅವರು ಹೇಳ್ತಿದ್ದಾರೆ. ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಧಿಕಾರಿಗಳು ಕಾನೂನಿನ ಚೌಕಟ್ಟಲ್ಲೇ ಉತ್ತರ ಕೊಡಬೇಕು. ಈಗ ನ್ಯಾಷನಲ್ ಪೊಲೀಸು ಮಾನದಂಡಗಳೇನಿದ್ದಾವೆ, ಈಗ 75ರಿಂದ 150 ಕಿಲೋಮೀಟ್ರ್ ರೇಡಿಯಸ್ ಇರಬೇಕು, 300 ಅಪರಾಧಗಳಿರಬೇಕು,
50,000ದಿಂದ 60,000 ಪಾಪ್ಯುಲೇಷನ್ ಇರಬೇಕು ಅಂತೇಳಿ ಮಾನದಂಡಗಳನ್ನು ನಮ್ಮ ಅಧಿಕಾರಿಗಳು ಯಾರು ಮಾಡಿಲ್ಲ, ಕೇಂದ್ರದಲ್ಲೇ ಅವ್ರು ಮಾಡಿದ್ದಾರೆ. ಹಾಗಾಗಿ ಅವ್ರದ್ದೇನು ತಪ್ಪಿಲ್ಲ ಗೋಪಾಲಕೃಷ್ಣ ಅವರೇ. ಆದರೆ ನಾವು ತೀರ್ಮಾನ ತಗೊಳ್ಬೇಕಾದ್ರೆ ಆ ಮಾನದಂಡಗಳನ್ನು ನೋಡಿ ತಗೋಬೇಕಾಗ್ತದೆ. ಆದರೆ ಇತ್ತೀಚೆಗೆ ಏನು ಜಾಸ್ತಿ ಜನ ಬರ್ತಾ ಇದ್ದಾರೆ, ಸಾವಿರಾರು ಜನ ಭಕ್ತಾದಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ ಅಂಥೇಳಿ ಏನು ನಮಗೂ ಕೂಡ ರಿಪೋರ್ಟ್ ಇದೆ. ಅದನ್ನು ಪುನರ್ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು, ಯಾಕೆಂದರೆ ಈಗ ಬಡ್ಜೆಟ್ಟು ಬರ್ತಾ ಇದೆ, ಆ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿಕೊಂಡು ಇದನ್ನು ಯಾವ ರೀತಿ ಈ ರಾಷ್ಟ್ರೀಯ ಮಾನದಂಡ ಏನಿದೆ ಅದನ್ನು ಒಂದಿಷ್ಟು ಸಡಿಲ ಮಾಡಿ ಕೊಡೋದಕ್ಕಾಗುತ್ತೆ, ಅದನ್ನು ನಾನು ಪ್ರಯತ್ನ ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ಧನ್ಯವಾದಗಳು ಸರ್. ಈಗ ಮಾನ್ಯ ಮುಖ್ಯಮಂತ್ರಿ ಪ್ರಶ್ನೆ ಹರೀಶ್ ಗೌಡ್ರು